ಆ್ಯಪು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಫ್ರೀ ವಿಡಿಯೋ ಎಡಿಟಿಂಗ್ ಆ್ಯಪ್. ಯಾಕಂತ ಹೇಳಿದ್ರೆ ವಾಟರ್ ಮಾರ್ಕ್ಸ್ ಅಂತೂ ಬರಲ್ಲ, ವಾಟರ್ ಮಾರ್ಕ್ಸ್ನ ರಿಮೂವ್ ಮಾಡ್ಬೋದು. ಕೀ ಫ್ರೇಮ್ಸು ತುಂಬಾ ಚೆನ್ನಾಗಿದೆ. ಕಲರ್ ಗ್ರೇಡಿಂಗ್ ಅದು ಸೂಪರ್ ಆಗಿದೆ. ಕಲರ್ ಗ್ರೇಡಿಂಗಲ್ಲಿ ನೀವು ಆರಾಮಾಗಿ ನಿಮ್ಮ ವಿಡಿಯೋನ ಕಲರ್ ಗ್ರೇಡಿಂಗು ತುಂಬ ಚೆನ್ನಾಗಿ ಕೊಡ್ಬೋದು. ಅದಕ್ಕೆ ಈ ವಿಡಿಯೋದಲ್ಲಿ ಈ ಎಡಿಟಿಂಗ್ ಆ್ಯಪಲ್ಲಿ ನೀವು ವಿಡಿಯೋನ ಎಡಿಟಿಂಗ್ ಮಾಡೋದ್ರಿಂದ ನಿಮಗೆ ಬೇಗ ವ್ಯೂಸು ಸಬ್ಸ್ಕ್ರೈಬರ್ಸು ಬರ್ತಾರೆ. ಏನು ಮಾಡಬೇಕು, ಯಾವ ರೀತಿ ಎಡಿಟಿಂಗ್ ಮಾಡೋದು ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವೆಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್ಪು ತಿಳ್ಕೊಡಿ. ಎಲ್ಲ ಸ್ಟೆಪ್ಸ್ನ ನಾನು ಕಂಪ್ಲೀಟಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಕ್ರೀನ್ ರೆಕಾರ್ಡರ್ನ ಪಕ್ಕದಲ್ಲಿ ಹಾಕಿರ್ತೀನಿ. ಫಸ್ಟು ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರಲ್ಲಿ VN ಅಂಥೇಳಿ ಟೈಪ್ ಮಾಡಿ. VN ಅಂಥೇಳಿ ಟೈಪ್ ಮಾಡಿ ಆದಮೇಲೆ ಅಲ್ಲಿ ನೀವು ಒಂದು ವೇಳೆ ವಿಡಿಯೋ ನೀವು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಹಾಗೆ ಓಪನ್ ಮಾಡಿ. ಓಪನ್ ಮಾಡಿ ಆದಮೇಲೆ ಇಲ್ಲೊಂದು ಡೌನಲ್ಲಿ ಪ್ಲಸ್ ಐಕನ್ ಕಾಣಿಸ್ತಾ ಇದೆಯಲ್ಲ, ಆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮಗೆ ಯಾವ್ದು ಬೇಕೋ ಆ ವಿಡಿಯೋನ ಎಡಿಟಿಂಗ್ನ ನೀವು ಯಾವ್ದು ವಿಡಿಯೋ ಎಡಿಟಿಂಗ್ ಮಾಡಬೇಕೋ ಅದನ್ನು ತಗೊಳ್ಳಿ. ನಾನಿಲ್ಲಿ 3 ಕ್ಲಿಪ್ಸ್ನ ತಗೊಳ್ತಾ ಇದ್ದೀನಿ. ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, 1 2 ಅಂಥೇಳಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಫಸ್ಟು ನೀವು ಮಾಡಬೇಕಾಗಿರುವಂಥ ಕೆಲಸ ಲಾಸ್ಟಲ್ಲಿ ಹೋಗಬೇಕು. ಲಾಸ್ಟಲ್ಲಿ ನೋಡಿ ಅಲ್ಲಿ ಇನ್ಪುಟ್ ಟೈಟಲ್ ಅಂತ ಇದೆಯಲ್ಲ, ಅದನ್ನು ಡಿಲೀಟ್ ಮಾಡಿಬಿಡಿ. ಅದು VNದು ಆ್ಯಡ್ ಬರ್ತಾ ಇರುತ್ತೆ, ಅದನ್ನು ಡಿಲೀಟ್ ಮಾಡಿಬಿಡಿ. ಫಸ್ಟು ಡಿಲೀಟ್ ಆಪ್ಷನ್ ಕೆಳಗಡೆ ಇರುತ್ತೆ, ಅಲ್ಲಿ ಡಿಲೀಟ್ ಮಾಡಿದ್ರೆ ಆಯಿತು. ಈಗ ಟ್ರಿಮ್ಮಿಂಗ್ ಆ್ಯಂಡ್ ಸ್ಪ್ಲಿಟ್ಟಿಂಗ್, ಫಸ್ಟು ವಿಡಿಯೋ ಇದೆಯಲ್ಲ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಡೌನಲ್ಲಿ ನೀವು ಟ್ರಿಮ್ ಮಾಡ್ಬೋದು, ಈ ವಿಡಿಯೋನ ಟ್ರಿಮ್ ಮಾಡ್ಬೋದು ಮತ್ತು ಡ್ರ್ಯಾಗ್ ಮಾಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೌನಲ್ಲಿ ಸ್ಪ್ಲಿಟ್ ಅಂತೇಳಿ ಕಾಣಿಸ್ತಾ ಇದೆಯಲ್ವಾ, ಈ ಆಪ್ಷನ್ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಎಷ್ಟು ವಿಡಿಯೋ ಬೇಕೋ ಅದಿಷ್ಟು ವಿಡಿಯೋ ಬರುತ್ತೆ. ಅದಾದಮೇಲೆ ಇಲ್ಲಿ ನಿಮಗೆ ಬೇಡ ಅಂತ ಹೇಳಿದ್ರೆ ಆ ಕ್ಲಿಪ್ನ ಡಿಲೀಟ್ ಮಾಡ್ಬೋದು. ಕೆಳಗಡೆ ಡಿಲೀಟ್ ಆಪ್ಷನ್ ಇದೆ ಅಲ್ವಾ, ಕೆಳಗಡೆ ಡಿಲೀಟ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಡಿಲೀಟ್ ಮಾಡಿ. ಡ್ರ್ಯಾಗ್ ಮಾಡಿ ಬೇಕಾದರೂ ನೀವು ಅದನ್ನು ರಿಮೂವ್ ಮಾಡ್ಬೋದು, ನಿಮ್ಗೆ ಎಷ್ಟು ಬೇಕೋ ಅದನ್ನು ಮಾಡ್ಬೋದು. ಡ್ರ್ಯಾಗ್ ಮಾಡೋದಕ್ಕಿಂತ ಸ್ಪ್ಲಿಟ್ ಮಾಡ್ಕೊಳ್ಳೋದು ಬೆಟರು. ಯಾಕಂತ ಹೇಳಿದ್ರೆ ಸ್ಪ್ಲಿಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಎಷ್ಟು ಬೇಕಾಗಿತ್ತೋ ಅದು ಬೇಗ ರಿಮೂವ್ ಆಗುತ್ತೆ. ನೀವು ನೆಕ್ಸ್ಟ್ ಮಾಡಬೇಕಾಗಿರುವಂಥ ಕೆಲಸ ರೇಷಿಯೋನ ಸೆಟ್ ಮಾಡ್ಕೊಳ್ಬೇಕು. ನೀವು ಏನಾದರೂ ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೇಷಿಯೋ ಸೆಟ್ ಮಾಡ್ಕೊಳ್ಬೇಕು. ಆಮೇಲೆ ನೀವೇನಾದರೂ ರೀಲ್ಸ್ ಮಾಡ್ತಾ ಇದ್ದೀರಾ, ಶಾರ್ಟ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೇಷಿಯೋ ಸೆಟ್ ಮಾಡ್ಕೊಳ್ಬೇಕು ಅಂತೇಳಿ ಹೇಳ್ತೀನಿ. ಇಲ್ಲಿ ಮೇಲ್ಗಡೆ ಒರಿಜಿನಲ್ ಅಂತೇಳಿ ಇದೆ ಅಲ್ವಾ, ಆ ಒರಿಜಿನಲ್ ಮೇಲೆ ಕ್ಲಿಕ್ ಮಾಡಿ. ಮೇಲ್ಗಡೆ ಒರಿಜಿನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಕಾಣಿಸುತ್ತೆ ಟಿಕ್ಟಾಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ 16.9, 4.5 ಇನ್ಸ್ಟಾಗ್ರಾಮ್ ಇದೆಲ್ಲ ತೋರಿಸುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾನು ಲಾಂಗ್ ವಿಡಿಯೋಗೆ 16.9ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ರೈಟ್ ಮಾಡಿಕೊಟ್ರೆ ಆಯಿತು. ಈಗ ನೀವೇನಾದರೂ ಮಿಡಿಲಲ್ಲಿ ಟ್ರಾನ್ಸಿಷನ್ ಏನಾದರೂ ಹಾಕಬೇಕು ಅಂತ ಹೇಳಿದ್ರೆ ಈ 2 ವಿಡಿಯೋ ಇದೆ ಅಲ್ವಾ, ಇಲ್ಲಿ 2 ವಿಡಿಯೋ ಮಧ್ಯ ಒಂದು ಪ್ಲಸ್ ಐಕನ್ ಕಾಣಿಸ್ತಾ ಇದೆ. ಆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಕೊಳ್ಳೋದು, ಝೂಮ್ ಮಾಡ್ಕೊಳ್ಳೋದು ಎಲ್ಲವೂ ತೋರಿಸುತ್ತೆ. ಅಲ್ಲಿ ನೀವು ಅದನ್ನು ಚೇಂಜ್ ಮಾಡ್ಕೊಳ್ಬೋದು, ನಿಮಗೆ ಯಾವ್ದು ಬೇಕೋ ಅದನ್ನು ಮಾಡ್ಕೊಳ್ಬೋದು. ಇವಾಗ ನೀವು ವಿಡಿಯೋನೇ ಎಡಿಟಿಂಗ್ ಮಾಡುವಾಗ ಇಲ್ಲಿ ವಾಯ್ಸು ನಿಮಗೆ ಬೇಡ, ಅದನ್ನು ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕೂ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಫುಲ್ ಇದೆ ಅಲ್ವಾ, ಅದ್ರ ಮೇಲೆ ರಿಮೂವ್ ಮಾಡಿ. ಫುಲ್ಲು ವಿಡಿಯೋದು ನಾಯ್ಸ್ನ ನೀವು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ವಿಡಿಯೋಗೂ ನೀವು ಕಮ್ಮಿ ಮಾಡಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಇಲ್ಲೊಂದು ವಾಯ್ಸ್ ಇದೆ ಅಲ್ವಾ, ಅದನ್ನು ಮ್ಯೂಟ್ ಮಾಡಿದ್ರೆ ಆಯಿತು. ಇಲ್ಲ ಅಂತ ಹೇಳಿದ್ರೆ ವಾಯ್ಸ್ನ ಹಾಗೆ ಇಟ್ಕೊಳ್ಳಿ. ಮ್ಯೂಸಿಕ್ ಏನಾದರೂ ನೀವು ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಮ್ಯೂಸಿಕ್ ಆಪ್ಷನ್ ಕಾಣಿಸ್ತಾ ಇದೆಯಲ್ವಾ, ಆ ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಇವಾಗ ಫ್ರೀ ಮ್ಯೂಸಿಕ್ಗಳು ಸಿಗ್ತವೆ, ಯೂಟ್ಯೂಬಲ್ಲೇ ಫ್ರೀ ಮ್ಯೂಸಿಕ್ಗಳು ಸಿಗ್ತವೆ. ಮ್ಯೂಸಿಕ್ ಏನಾದರೂ ಬೇಕು ಅಂತ ಹೇಳಿದ್ರೆ ಈ ಮ್ಯೂಸಿಕ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಮೈ ಮ್ಯೂಸಿಕ್ಗೆ ಹೋದರೆ ಸಾಕು. ಆ ಮೈ ಮ್ಯೂಸಿಕಲ್ಲಿ ನಿಮ್ಗೆ ಯಾವ ಮ್ಯೂಸಿಕ್ ಬೇಕೋ ಆ ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ಗೆ ಏನಾದರೂ ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆದಷ್ಟು ಬೇರೆ ಮ್ಯೂಸಿಕ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಯಾವ ಡೌನ್ಲೋಡ್ ಮಾಡಿರ್ತೀರೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲೇ ಆಡಿಯೋ ಲೈಬ್ರರಿಯಲ್ಲಿ ನಿಮಗೆ ಮ್ಯೂಸಿಕ್ಗಳು ಸಿಗ್ತವೆ, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ವಿಡಿಯೋಗೆ ಅಪ್ಲೋಡ್ ಮಾಡ್ಕೊಳ್ಬೋದು. ರೆಕಾರ್ಡ್ ಮಾಡ್ತೀರಾ ಅಂತ ಹೇಳಿದ್ರೆ ಅಲ್ಲಿ 3rd ಒನ್ ರೆಕಾರ್ಡ್ ಇದೆ, ಆ ರೆಕಾರ್ಡ್ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ 1 2 3 ಆದಮೇಲೆ ರೆಕಾರ್ಡ್ ಮಾಡ್ಕೊಳ್ಬೋದು.
ಟೆಕ್ಸ್ಟಲ್ಲಿ ನೀವು ಇಲ್ಲಿ ಟೆಕ್ಸ್ಟ್ನ ಹಾಕೊಳ್ಳುವಾಗ ನಿಮಗೆ ತುಂಬ ಬೋಲ್ಡಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಒನ್ನ ಕ್ಲಿಕ್ ಮಾಡಿ. ಡೌನ್ನಲ್ಲಿ ನಿಮಗೆ ಟೈಟಲ್ಗೆಲ್ಲ ಇದ್ದಾವೆ, ಅದೇ ರೀತಿ ನೀವೇನಾದರೂ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಡೌನ್ನಲ್ಲಿ ವ್ಯೂ ಮೋರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆಲ್ಲ ಶೋ ಆಗುತ್ತೆ. ಆಗ ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಮ್ಯಾನ್ಯುವಲ್ ಆಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಅನಿಮೇಷನ್ ಎಲ್ಲ ಹಾಗೆ ಆ್ಯಡ್ ಮಾಡಿ, ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಈ ವಿಡಿಯೋ ಮೇಲೆ ಇನ್ನೊಂದು ಯಾವುದಾದ್ರೂ ಫೋಟೋಸ್ನ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಫೋಟೋಸ್ಗೆ ಹೋಗಿ ಅಲ್ಲಿ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಎಲಿಮೆಂಟ್ಸ್ ಅಂತ ಇದೆ, ಕಾಣಿಸ್ತಾ ಇದೆಯಾ? ಎಲಿಮೆಂಟ್ಸಲ್ಲಿ ನಿಮಗೆ ಸಬ್ಸ್ಕ್ರೈಬ್ ಮಾಡೋದಾಗಿರ್ಬೋದು, ಅಂಥ ಸ್ಟಿಕ್ಕರ್ಸ್ಗಳೆಲ್ಲ ತೋರಿಸೋದಲ್ವಾ, ಆ ರೀತಿ ಸ್ಟಿಕ್ಕರ್ಸ್ಗಳೆಲ್ಲ ಬರುತ್ತೆ. ಆ ಸ್ಟಿಕ್ಕರ್ಸ್ಗಳನ್ನ ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮ್ಮ ಇನ್ನೂ ವೀಡಿಯೋಸ್ಗಳನ್ನ ಆ್ಯಡ್ ಮಾಡಬೇಕು ಇದರಲ್ಲಿ ಅಂತಿದ್ರೆ ಅಲ್ಲಿ ಪ್ಲಸ್ ಐಕನ್ ಇದೆ ಅಲ್ವಾ, ಆ ಪ್ಲಸ್ ಐಕನ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ್ಯರೋ ಮಾರ್ಕಲ್ಲಿ. ಆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಯಾವ್ದು ಇನ್ನೂ ವೀಡಿಯೋಸ್ ಬೇಕೋ ಆ ವೀಡಿಯೋಸ್ಗಳು ಬರ್ತವೆ, ಅಲ್ಲಿ ಬೇಕಾದರೆ ನೀವು ಮಾಡ್ಕೊಳ್ಬೋದು. ಈಗ ಡೌನಲ್ಲಿರೋ ಆಪ್ಷನಲ್ಲಿ ಏನೇನು ಮಾಡಬೇಕು ಅಂತೇಳಿ ಹೇಳ್ತೀನಿ. ಫಿಲ್ಟರ್ನಲ್ಲಿ ಆ ವಿಡಿಯೋಗೆ ನಿಮ್ಗೆ ಯಾವುದಾದ್ರೂ ಫಿಲ್ಟರ್ ಬೇಕು ಅಂತ ಹೇಳಿದ್ರೆ ಈ ರೀತಿ ಫಿಲ್ಟರ್ಗಳನ್ನ ಡಿಫ್ರೆಂಟ್ ಆಗಿರೋ ಫಿಲ್ಟರ್ಗಳನ್ನ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಸಪ್ರೇಟಾಗಿ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಿಮ್ಗೆ ಎಷ್ಟು ಕಲರ್ ಬೇಕು, ಬ್ರೈಟ್ನೆಸ್ ಎಷ್ಟು ಬೇಕು, ಕಾಂಟ್ರಾಕ್ಸ್ಟ್ ಎಷ್ಟು ಬೇಕು, ವಿಂಟೇಜ್ ಎಷ್ಟು ಬೇಕು, ಅದನ್ನೆಲ್ಲ ನೀವೇ ಸಪ್ರೇಟಾಗಿ ಮಾಡ್ಕೊಂಡು ಹೋಗ್ಬೋದು. ಅದು ತುಂಬಾ ಈಸಿಯಾಗಿದೆ. ಟ್ರಿಮ್ ಮಾಡೋದು ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ಸ್ಪೀಡಲ್ಲಿ ನೀವು ಬಿಗಿನರ್ಸ್ ಆಗಿದ್ದರೆ ಆದಷ್ಟು ರೆಗ್ಯುಲರ್ನ ಚೂಸ್ ಮಾಡಿ. ನಿಮಗೆ ಸ್ಲೋ ಮೋಷನ್ ಬೇಕು ಅಂತ ಹೇಳಿದ್ರೆ ಲೆಫ್ಟ್ ಸೈಡ್ಗೆ ಹೋಗಿ 0.5 0.1x ಆ ಕಡೆ ಹೋಗಿ. ನಿಮಗೆ ಸ್ಪೀಡಾಗಿ ಬೇಕು ಅಂತ ಹೇಳಿದ್ರೆ 1.x ರೈಟ್ ಸೈಡು 1.x 2x 3x ಅಂತ ಇದೆ ಅಲ್ವಾ, ಅಲ್ಲಿಗೆ ಹೋಗಿ. ಎಲ್ಲದಕ್ಕೂ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅಪ್ಲೈ ಟು ಆಲ್ ಅಂತೇಳಿ ಮಾಡಿ. ಒಂದು ಸಿಂಗಲ್ ವಿಡಿಯೋಗೆ ಬೇಕು ಅಂತ ಹೇಳಿದ್ರೆ ಜಸ್ಟ್ ರೈಟ್ ಮಾಡಿಬಿಟ್ರೆ ಆಯಿತು. ಅಲ್ಲಿ ವಿಡಿಯೋಗೆ ಜಾಸ್ತಿ ಸ್ಪೀಡ್ ಬೇಕು ಅಂತ ಹೇಳಿದ್ರೆ ಆ ಸ್ಪೀಡು ಬಂದ್ಬಿಡುತ್ತೆ. ನಿಮಗೆ ವಾಲ್ಯೂಮ್ ಎಷ್ಟು ಬೇಕು, ಈ ವಿಡಿಯೋಗೆ ಎಷ್ಟು ವಾಲ್ಯೂಮ್ ಬೇಕು ಅನ್ನೋ ವಾಲ್ಯೂಮು ತುಂಬ ಚೆನ್ನಾಗಿ ಕೇಳಿಸುತ್ತೆ. ವಾಲ್ಯೂಮ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಲ್ಯೂಮ್ನ ಇಟ್ಕೊಂಡ್ರೆ ಆಯಿತು. ಫೇಡ್ನ ಬೇಕಾದರೆ ಚೇಂಜ್ ಮಾಡ್ಕೊಳ್ಬೋದು. ಇವಾಗ ನೀವು ಬಿಗ್ನರ್ಸ್ ಆಗಿದ್ರೆ ಫೇಡ್ ಎಲ್ಲ ಅವಶ್ಯಕತೆ ಇಲ್ಲ. ಮಿರರ್ ಬೇಕಂತ ಹೇಳಿದ್ರೆ ನೀವು ಇವಾಗ ಬ್ಯಾಕ್ ಸೈಡಿಂದ ಮಾಡ್ತೀರಾ, ಅದು ಫ್ರಂಟ್ ಬೇಕು ಅಂತ ಹೇಳಿದ್ರೆ ಮಿರರ್ನ ಬೇಕಾದರೆ ನಾನು ಇವಾಗ ಚೇಂಜ್ ಮಾಡ್ತಾ ಇದ್ದೀನಿ ನೋಡಿ, ಇಮಿಡಿಯೇಟಾಗಿ ಅದು ಚೇಂಜ್ ಆಗುತ್ತೆ. ಈ ರೀತಿ ಚೇಂಜ್ ಮಾಡ್ಕೊಳ್ಬೋದು. ಬ್ಯಾಕ್ಗ್ರೌಂಡ್ ಬೇಕು ಅಂತ ಹೇಳಿದ್ರೆ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಕೊಳ್ಬೋದು. ನಿಮ್ಮ ವೀಡಿಯೋಸ್ಗೆ ಯಾವ ರೀತಿ ಬ್ಯಾಕ್ಗ್ರೌಂಡ್ ಬೇಕೋ ಆ ರೀತಿ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮ್ಗೇನಾದರೂ ಸ್ವಲ್ಪ ಬ್ಲರ್ ಬೇಕು, ನೀವೇನಾದರೂ ಡಾಕ್ಯುಮೆಂಟ್ಸ್ ವೀಡಿಯೋಸ್ಗಳನ್ನ ಮಾಡಿರ್ತೀರ, ಆವಾಗ ಅಲ್ಲಿ ಮಿಡಿಲಲ್ಲಿ ಸ್ವಲ್ಪ ಬ್ಲರ್ ಬೇಕು, ನನ್ನ ವೀಡಿಯೋಸಲ್ಲಿ ಅದು ಕಾಣಿಸ್ಬಾರ್ದು, ಆ ನಂಬರ್ಸ್ ಕಾಣಿಸ್ಬಾರ್ದು ಅಂತ ಹೇಳಿದ್ರೆ ಸ್ವಲ್ಪ ಬ್ಲರ್ ಮಾಡ್ಕೊಳ್ತೀರಲ್ವ, ಆ ರೀತಿ ಬ್ಲರ್ ಮಾಡ್ಕೊಳ್ಳಿ. ಇಲ್ಲಿ ಝೂಮಿಂಗ್ ಆಪ್ಷನ್ಸ್ ಎಲ್ಲ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಅಲ್ಲಿ ನೀವು ಝೂಮ್ ಔಟು, ಝೂಮ್ ಇನ್ನು, ಮೂವ್ ರೈಟು ಎಲ್ಲವನ್ನೂ ಮಾಡ್ಬೋದು. ವಿಡಿಯೋ ನೀವು ತೊಗೊಂಡಿರ್ತೀರಲ್ವಾ, ಆ ವಿಡಿಯೋದು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಆ ಆಡಿಯೋ ನೀವೇನು ಆಡಿಯೋ ಬ್ಯಾಕ್ ಸೈಡಲ್ಲಿ ಮಾತಾಡಿರ್ತೀರೋ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ವಾಲ್ಯೂಮ್ ಕೊಟ್ಟು ಸ್ಪ್ಲಿಟ್ನ ಸಹಿತ ಮಾಡ್ಬೋದು. ಇವೆಲ್ಲ ಆದಮೇಲೆ ಎಕ್ಸ್ಪೋರ್ಟ್ ಹೆಂಗೆ ಮಾಡೋದು, ವಿಡಿಯೋನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಇದೆ ಅಲ್ವಾ, ಮೇಲ್ಗಡೆ ಹೋಗಿ ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಯಾವಾಗಲೂ ವಿಡಿಯೋ ನಿಮ್ಗೇನಾದರೂ ಓನ್ಲಿ 1080 ಬೇಕು ಅಂತ ಹೇಳಿದ್ರೆ 1080ದಲ್ಲೇ ಮಾಡಿ. ಇಲ್ಲಿ ಡೌನ್ನಲ್ಲಿ FPS ಬಂದುಬಿಟ್ಟು 30ನೇ ಇರಬೇಕು. ಆಮೇಲೆ ಆ್ಯಾವ್ರೇಜ್ ಬೈಟ್ ರೇಟ್ ಇದೆ ಅಲ್ವಾ, ಅದೆಷ್ಟಿದೆಯೋ ಅಷ್ಟೇ ಇರಲಿ, 1.0ನೇ ಇರಲಿ. ಇಲ್ಲಿ ಒಂದು ವೇಳೆ ನೀವು ಫಸ್ಟಲ್ಲಿ ರೀಸೊಲ್ಯೂಷನ್ ಇದೆ ಅಲ್ವಾ, ಅಲ್ಲಿ ಒಂದು ವೇಳೆ ನೀವು 1080 ಬೇಕು ಅಂತಂದರೆ 4K ಬೇಕು ಅಂತಂದರೆ ಆಗ ಮಾಡಿಬಿಟ್ಟು ಎಲ್ಲಿ ಎಕ್ಸ್ಪೋರ್ಟ್ ಅಂತ ಕೊಡಿ, ಡೌನ್ಲೋಡ್ ಆಗುತ್ತೆ. ಇದು ಸ್ವಲ್ಪ ನಿಮಗೆ ಫಸ್ಟ್ ಮಾಡುವಾಗ ಕಷ್ಟ ಅಂತ ಅನಿಸ್ಬೋದು, ಆದರೆ ವಿಡಿಯೋ ಎಡಿಟಿಂಗ್ ಮಾಡ್ತಾ 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 ನಿಮಗೆ ಕಂಪ್ಲೀಟಾಗಿ ತಿಳ್ಕೊತೀರಾ ಯಾವ ರೀತಿ ಇದನ್ನು ಎಡಿಟಿಂಗ್ ಮಾಡೋದು, ಏನು ಮಾಡಬೇಕು ಎಲ್ಲನೂ ತಿಳ್ಕೊತೀರಾ. ಫಸ್ಟು 1 ವೀಕು ನಿಮ್ಗೆ ಕಷ್ಟ ಆಗುತ್ತೆ, ಆಮೇಲೆ ನೀವೇ ಅದನ್ನು ಎಕ್ಸ್ಪರ್ಟಾಗಿ ಮಾಡ್ತೀರಾ. ಈಸಿಯಾಗಿ ವಿಡಿಯೋ ಎಡಿಟಿಂಗ್ ಮಾಡ್ಬೋದು. ನಾನು ಫಸ್ಟ್ ಹೇಳಿದ್ನಲ್ಲ ಯಾವ ರೀತಿ VN ಆ್ಯಡ್ನ ತೆಗಿಬೇಕು ಅಂತೇಳಿ, ಅದನ್ನು ಫಸ್ಟು ತೆಗೀರಿ. ಯಾಕಂತ ಹೇಳಿದ್ರೆ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡುವಾಗ ಕಾಪಿರೈಟ್ ಬರುತ್ತೆ, ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. 2 ಬೈಟ್ಸ್ ಕನ್ನಡ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.